ಬಾಸ್ ನೋಡಿ ನಗಬೇಕೋ ಅಳಬೇಕೋ ಬೈಬೇಕೋ ಒಂದೂ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಜನನ ಒಳಗಡೆ ಕರೆಸಿದ್ದಾರೆ. ಅವರು ಯಾರು ಫ್ಯಾನ್ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ಯಾರು ಬಂದರೂ ಕಿರ್ಚ್ತಾರೆ. ಮೊದಲು ಧನುಷ್ ಬಂದ ಧನುಷ್ ಬೋರ್ಡ್ ಇಟ್ಕೊಂಡು ನಿಂತ್ಕೊಂಡಿದ್ರು. ಅವ್ನು ಮಾತಾಡಿದ್ರೆ ಅದಕ್ಕೆ ಕಿರ್ಚ್ತಾರೆ. ತಿರುಗಿ ಧ್ರುವಂತ್ ಬಂದರೆ ಆ ಧ್ರುವಂತ್ ಬೋರ್ಡ್ಗಳನ್ನ ಕೊಟ್ಟು ನಿಲ್ಲಿಸ್ಬಿಟ್ಟವನು ಅವ್ರ ಕೈಯಲ್ಲಿ. ಅವನು ಬಂದರೂ ಕಿರ್ಚ್ತಾರೆ. ನಮಗೆ ನೋಡಿ ಅದು ನಗು ಬಂತು. ನಾವು ಬೇಕು ಅಂದ್ಬಿಟ್ಟೆ ಸ್ವಲ್ಪ ಜನ ಅಲ್ಲಿ ಬೇರೆ ಬೇರೆ ಬರ್ತಾರೇನೋ ಅಂತ ನೋಡಿಕೊಂಡು ಇದ್ದೀವಿ. ಆದರೆ ಎಲ್ಲರೂ ಅವರೇ. ರಕ್ಷಿತಾ ಮಾತಾಡಿದ್ದು ನನಗೇನೋ ನಾಟಕ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಅವಳು ಮನೆ ಒಳಗಡೆ ಹೆಂಗೆ ಮಾತಾಡ್ತಾಳೆ ಅದೇ ರೀತಿ ಅಲ್ಲಿ ಮಾತಾಡಿದ್ಲು. ಓವರಾಗಿ ಡೈಲಾಗ್ ಕೇಳೋದು ಅವೆಲ್ಲ ಏನೂ ಮಾಡಿಲ್ಲ ಅವಳು. ಮತ್ತು ಕಾವ್ಯ ಬಂದಳು. ಅಲ್ಲಿ ಎಲ್ಲರ ಫೋಟೋನೂ ಹಾಕ್ತಾರೆ ಕಾವ್ಯಗೆ. ಒಬ್ಬೊಬ್ರದ್ದೇ ಫೋಟೋಗಳು ನೋಡಿಸ್ತಾಯಿದ್ರು. ಅದರಲ್ಲಿ ಗಿಲ್ಲಿ ಫೋಟೋ ಬಂದಿದ್ದ ತಕ್ಷಣ ಅಲ್ಲಿರೋರೆಲ್ಲ ಜೋರಾಗಿ ಕಿರ್ಚ್ತಾಯಿದ್ರು. ಹೊರಗಡೆ ಗಿಲ್ಲಿ ಜೊತೆಯಲ್ಲಿದ್ದರೆ ನಾನು ಸೋತೋಗ್ತೀನಿ ಅನ್ನೋ ಭಯದಲ್ಲಿದ್ಲು. ಅಲ್ಲಿ ಬಂದಿರೋರೇ ಹೇಳಿದ್ರು ಅವಳಿಗೆ, ನಿಂದು ಗಿಲ್ಲಿದು ಜೋಡಿ ಚೆನ್ನಾಗಿದೆ ಅಂದ್ಬಿಟ್ಟು. ಗಿಲ್ಲಿನ ಬಿಟ್ಕೊಡ್ಬೇಡ ಅಂತ ಹೇಳ್ತಾರೆ. ಇಷ್ಟು ದಿವಸ ಎಲ್ಲಿ ಕನ್ಫ್ಯೂಸಲ್ಲಿ ಇದ್ಲೋ ಇವಾಗ ಅವಳಿಗೆ ಕ್ಲಾರಿಟಿ ಸಿಕ್ಕೈತೆ. ಇನ್ನು ಸಿಕ್ಕಿದ್ರೂ ಏನು ಪ್ರಯೋಜನ ಇಲ್ಲ ಅವಳಿಗೆ. ಏನು ಹೋದ್ಮೇಲೆ ಟಿಕೆಟ್ ತೊಗೊಂಡ್ರು ಅಂದ್ಬಿಟ್ಟು ಫಿನಾಲೆ ಬಂದಾಯಿತು. 3 ದಿವಸ ಮನೆಗೆ ಹೋಗ್ತಾರೆ ಎಲ್ಲರೂ ಸೇರಿ ಪಾಪ ಅವಳನ್ನ ಮಿಸ್ಗೈಡ್ ಮಾಡಿದ್ರು. ಅದು ಧನುಷ್ ಬಂದ. ಅವನು ಎಲ್ಲ ಕಡೆ ಒಳ್ಳೆಯವನಾಗೋಣ ಅಂತಲೇ ಬಂದ್ಬಿಟ್ಟವನೇ. ಅವನು ಏನಲ್ವೋ ಅದನ್ನು ಬಿಗ್ ಬಾಸು ಎಲ್ಲ ಅವನ ಬಗ್ಗೆ ಹೇಳ್ತಾನೆ. ಅವ್ನು ಧನುಷು ಮಾತಾಡೋದಕ್ಕೆ ಮುಂಚೆನೇ ನನಗೆ ಬಣ್ಣದ ಮಾತಾಡೋಕ್ಕೆ ಬರಲ್ಲ ಅಂದ. ಅವ್ನು ಮಾತಾಡಿದ್ದೆಲ್ಲ ಬರೀ ಬಣ್ಣದ ಮಾತೆ. ನಮ್ಮ ಮನೇಲಿ ಹೇಳಿದ್ದಾರೆ, ಒಬ್ರು ಒಳ್ಳೇದು ಮಾಡದೇ ಇದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ. ಆದರೆ ಅವ್ರ ತಾಯಿ ನೋಡಿದ್ರೆ ಪಾಪ ಒಳ್ಳೆಯವರು ಅಂತಲೇ ಅನಿಸುತ್ತೆ. ಅವ್ರು ಹೇಳಿರ್ತಾರೆ. ಪಾಪ ಅವ್ರ ತಾಯಿ ಏನು ಮಾಡಬೇಡ ಅಂತ ಹೇಳ್ಕೊಟ್ಟಿದ್ರು. ಇವನು ಧನುಷ್ ಬಂದು ಅದನ್ನೇ ಮಾಡ್ತಿದ್ದಾನೆ. ಗಿಲ್ಲಿ ಯಾರ ಜೊತೆನ ಚೆನ್ನಾಗಿದ್ದರೆ ನೋಡಿ ಹುರ್ಕೊತಾನೆ. ನೀವು ಬೇಕಾದ್ರೆ ಧನುಷ್ನ ಅಬ್ಸರ್ವ್ ಮಾಡಿ. ಗಿಲ್ಲಿ ಯಾರ ಹತ್ರ ಆದರೂ ಚೆನ್ನಾಗಿದ್ದರೆ ಅವ್ರನ್ನ ನೋಡಿಕೊಂಡೇ ನಿಂತಿರ್ತಾನೆ. ಅವನು ಅಷ್ಟಕ್ಕೆ ಸುಮ್ಮನೆ ಆಗಲ್ಲ. ಅವ್ರು ದೂರ ಮಾಡೋರ್ಗೂ ಅವನು ಬಿಡಲ್ಲ. ತಂದಿಕ್ಕಿ ತಮಾಷೆ ನೋಡಿ ಮಜಾ ತೊಗೊತಾನೆ ಮತ್ತು ಅವನ ಕಡೆ ಮಾಡ್ಕೊಳ್ತಾನೆ. ಧ್ರುವಂತ್ ಬಂದ. ಸುದೀಪ್ ಅವರು ಚಪ್ಪಾಳೆ ಕೊಟ್ಟಿದ್ದು. ಅವನು ನಾನೇ ವಿನ್ ಆಗಿಬಿಡ್ತೀನಿ ಅನ್ನೋ ಭ್ರಮೆಯಲ್ಲಿದ್ದಾನೆ. ಕುರಿನ ಕಡಿಯೋದಕ್ಕೆ ಮುಂಚೆ ಚೆನ್ನಾಗಿ ಅದಕ್ಕೆ ಕೊಬ್ಬಿಸ್ತಾರಲ್ಲ, ಹಂಗಾಗಿದೆ ಧ್ರುವಂತದ್ದು. ಅವನು ಧ್ರುವಂತ್ ಅಂದ್ಕೊಂಡಿರೋದೇ ಬೇರೆ, ಇಲ್ಲಿ ಹೊರಗಡೆ ಇರೋದೇ ಬೇರೆ. ನಾನೇ ಬಿಗ್ ಬಾಸ್ ನಂಬರ್ 1 ಅಂದ್ಕೊಂಡ್ಬಿಟ್ಟವನು ಪಾಪ ಅವನು. ಅದರಲ್ಲಿ ಡೈಲಾಗ್ಗಳು ಬೇರೆ ಅವನದು. ಅವನು ಅಂತಾನೆ ಏನು ಮಾತಾಡ್ತೀನಿ ಅಂತಲೇ ಗೊತ್ತಿಲ್ದಿರ 16 ತಲೆನ ಆಚೆ ಕಳಿಸಿದ್ದೀನಿ, 6 ತಲೆನ ಉಳಿಸಿದ್ದೀನಿ ಅಂತ ಹೇಳ್ತಾನೆ. ಅವ್ರನ್ನೆಲ್ಲ ಆಚೆ ಕಳಿಸಿರೋದು ನಾವು ಜನಗಳು. ಇವನು ಎಲ್ಲಿಂದ ಅವ್ರನ್ನೆಲ್ಲ ಆಚೆ ಕಳಿಸ್ದ? ಏನಾದರೂ ಪಿತೂರಿ ಮಾಡ್ಕೊಂಡಿದ್ನ ಅವ್ರನ್ನ ಆಚೆ ಕಳಿಸೋದಕ್ಕೆ? ಬಿಗ್ ಬಾಸ್ಗೆ ಏನಾದರೂ ಹೇಳ್ಕೊಟ್ಬಿಟ್ಟು ಇವನು ಆಚೆ ಕಳಿಸಿದ್ನ? ಗಿಲ್ಲಿ ಆಟ ಆಡಿಸಿದ ಆಟಕ್ಕೆ ಈ ತಲೆನೇ ಆಚೆ ಹೋಗ್ಬಿಡ್ತೀನಿ ಅಂತ ಪಾಪ ಬಡ್ಕೊಂಡು ಹತ್ಕೊಂಡು ಸುರ್ಕೊಂಡು ಕೂತಿತ್ತು. ಸುದೀಪ್ ಅವ್ರ ಪಾಪ ಅವನ್ನ ಹೊರಗಡೆ ಕಳ್ಸೋಕ್ಕೆ ಇಷ್ಟ ಇಲ್ದಿರ ಅವನ್ನ ಕಾಪಾಡಿಕೊಂಡ್ರು. ಯಾಕಂದರೆ ಸುದೀಪ್ ಅವ್ರಿಗೆ ಇವನು ಫೇವ್ರೇಟ್ ಅಲ್ಲ. ಈ ತಲೆನೇ ಆಚೆ ಹೋಗೋಕ್ಕೆ ಕುಣಿತಾ ಇತ್ತು. ಇವನು ಹೋಗ್ಬಿಟ್ಟು 16 ತಲೆ ಬಗ್ಗೆ ಮಾತಾಡ್ತಾನೆ. ಅಲ್ಲ, ಈ ತಲೆನೇ ಜನಗಳು ಮನಸ್ಸು ಮಾಡಿದರೆ ಇವನ್ನೇ ಆಚೆಗೆ ಹಾಕ್ತಾರೆ. ಅಂಥದ್ದು ಇವನು ಯಾವಿದು ಇವನು ಇರಬೇಕು ಇವನ್ನ ಎಲ್ಲರನ್ನೂ ಹಾಕೋದಕ್ಕೆ ಆಚೆ? ಜನಗಳ ಮೇಲೆ ಇರೋದು. ಆ ಸೀಸನ್ ಚಪ್ಪಾಳೆ ಸಿಕ್ಬಿಟ್ಟು ಇವನು ದೇವರಾಗ್ಬಿಟ್ಟವನೇ ಪಾಪ. 2 ದಿನ ಆಚೆ ಬರ್ತಾನಲ್ಲ, ಅವಾಗ ಅವನಿಗೆ ಗೊತ್ತಾಗತ್ತೆ. ಯಾರಿಗೇ ಆಗಲಿ ಏನಾದರೂ ಒಂದು ಒಳ್ಳೇದಾಯಿತು ಅಂದರೆ ಅದು ತಲೆ ಬೀಗ್ಕೊಂಡು ಹೋಗಬಾರ್ದು. ಹೆಂಗಿದೀವೋ ಹಂಗೆ ಇರಬೇಕು. ಇನ್ನು ನಾಳೆ ಗಿಲ್ಲಿ, ರಘು, ಅಶ್ವಿನಿದು ಬರ್ತಾರೆ. ಅವ್ರೇನೇನು ಮಾತಾಡ್ತಾರೆ ನೋಡೋಣ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತೋ ಕಮೆಂಟಲ್ಲಿ ಹೇಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.